ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಆಫ್ಟರ್ ಅ ಲಾಂಗ್ ಟೈಮ್ ಅಂದರೆ ಒಂದು 3 to 4 ಮಂತ್ಸ್ ಆದಮೇಲೆ ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಮಾಸ್ಟರ್ ಟೈಲರಿಂಗ್ ಕ್ಲಾಸ್ನ ಜಾಯ್ನ್ ಆಗಿದ್ದರಿಂದ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದೆ. ಸದ್ಯಕ್ಕೆ ವಿಡಿಯೋ ಕೂಡ ನಾನು ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅದರದ್ದು ಪ್ರಾಕ್ಟೀಸ್, ಕಟ್ಟಿಂಗ್, ಸ್ಟಿಚಿಂಗ್ ಅಂತೆಲ್ಲ ತುಂಬ ಇರ್ತಿತ್ತು. ಅದರಲ್ಲೇ ಫುಲ್ ಟೈಮ್ ಹೋಗ್ಬಿಡ್ತಿತ್ತು. ಯಾವುದೇ ಥರದ ವೀಡಿಯೋಸ್ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೂ ಕೂಡ ಆಗ್ತಿರ್ಲಿಲ್ಲ. ಇನ್ಮೇಲೆ ಆದಷ್ಟು ಆ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಫ್ರೀ ಅನಿಸಿದ್ರಿಂದ ಸ್ಟಿಚಿಂಗ್ ಜೊತೆಗೇ ಸ್ವಲ್ಪ ರೆಸಿಪೀಸ್ ಹಾಗೆಯೇ ಡೈಲಿ ವ್ಲಾಗ್ಸ್ನ ಆದಷ್ಟು ಶೇರ್ ಮಾಡ್ತೀನಿ. ಹಾಗೆಯೇ 2 ಬ್ರೈಡಲ್ ಸ್ಯಾರಿ ಪ್ರೀಪ್ಲೀಟಿಂಗ್ಗೆ ಕೂಡ ಆರ್ಡರ್ ಬಂದಿತ್ತು. ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಕೊಟ್ಟು ಮಧ್ಯಾಹ್ನದ ಊಟಕ್ಕೆ ನಾಟಿ ಸ್ಟೈಲ್ ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದೆ. ಇದಕ್ಕೆ ಮೊದಲನೇ ಗ್ರೀನ್ ಪೇಸ್ಟ್ಗೋಸ್ಕರ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಶುಂಠಿ, ಕೊತ್ತಂಬರಿ, ಪುದೀನ ಹಾಗೆಯೇ ಧನಿಯಾ, ಚಕ್ಕೆ, ಲವಂಗ, ಗಸಗಸೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ತುಪ್ಪ, ಈರುಳ್ಳಿ, ಟೊಮೆಟೊ ಹಾಗೆಯೇ ಮಾಡಿರೋಂಥ ಗ್ರೀನ್ ಪೇಸ್ಟ್, ಮಟನ್ ಎಲ್ಲನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ನಂತರ ಅಕ್ಕಿನ ಸೇರಿಸಿ ಅದಕ್ಕೆ 2ರಷ್ಟು ನೀರನ್ನು ಹಾಕಿಬಿಟ್ಟು ಒಂದು 1/4 ಗ್ಲಾಸ್ ಅಥವಾ ಅರ್ಧ ಗ್ಲಾಸಷ್ಟು ನೀರನ್ನು ಕಡಿಮೆ ಹಾಕಿದ್ರೇ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ನಿಂಬೆಹಣ್ಣು ಹಾಕೋ ಮುಂಚೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಸಿ ಹಾಲು ಅಥವಾ ಕಾಯಿಸಿರೋ ಹಾಲನ್ನು ಹಾಕಿ ನಿಂಬೆಹಣ್ಣನ್ನು ಹಾಕಿಬಿಟ್ರೆ ಉದುದ್ರಾಗಿ ರೈಸು ತುಂಬಾ ಸಾಫ್ಟಾಗಿ ಬರುತ್ತೆ. ಬಿರಿಯಾನಿನೂ ಕೂಡ ಅಷ್ಟೇ, ಮಟನ್ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. 2 ವಿಷಲ್ ಆದ ನಂತರ ಪರ್ಫೆಕ್ಟ್ ಆಗಿರುವಂಥ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿಯಾಗಿತ್ತು. ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.